ಇವಾಗ ಶುರುವಾಗುತ್ತೆ ಪ್ರಶ್ನೆ, ಲಿಯಮ್ ಲಿವಿಂಗ್ಸ್ಟನ್ ಬೇಕಾ, ಲಿಯಮ್ ಲಿವಿಂಗ್ಸ್ಟನ್ ಬೇಡವಾ ಅನ್ನೋ ಪ್ರಶ್ನೆ. ಇವರೊಬ್ಬರೇನೆ ನೀವು ನೋಡಿದ್ರೆ ಲಾಸ್ಟ್ ಟೈಮ್ ನಮಗೆ ಭಯಂಕರ ಕೈ ಕೊಟ್ಟಿದ್ದು. ಓಕೆನಾ? ಈ ವ್ಯಕ್ತಿ ಇದ್ರೆ 8.75 crore ನಾವು ಇವ್ರನ್ನ ಬೈ ಮಾಡಿದ್ದು, ಅದು ಸ್ಟಕ್ ಆಗುತ್ತೆ. ಇವ್ರನ್ನ ಬಿಟ್ಟರೆ ಹೇಗಿರುತ್ತೆ? ಆಮೇಲೆ ಇನ್ನೊಬ್ರು ಎಕ್ಸ್ಪೆಕ್ಟೆಡ್ ಲೈನ್ಸ್ ತರ ಪರ್ಫಾರ್ಮೆನ್ಸ್ ಬರಲಿಲ್ಲ. ಅದು ಯಾರು ಅಂದರೆ ರಸಿಕ್ ಸಲಾಮ್ದರ್. ಈ ವ್ಯಕ್ತಿ 6 ಕೋಟಿ ಕೊಟ್ಟು ತೊಗೊಂಡಿದ್ದು. RCB ಇಲ್ಲ ಗುರು ನಮ್ಗೆ ಬೇಕು, ಇವರು ಸಖತ್ತಾಗಿ ಮಾಡ್ತಾರೆ T20 ಅಂತ. ಬಟ್ ಇಶ್ಯೂ ಏನು ಗೊತ್ತಾ, ರಸಿಕ್ ಸಲಾಮ್ದರ್ನ ಬಿಡ್ತಾರಾ ಇಲ್ವಾ ಅಂತ ಏನು ಅದ್ಭುತ ಫಾಸ್ಟ್ ಬೌಲರ್ಗಳು ನನಗೆ ಇದುವರೆಗೂ ಡೊಮೆಸ್ಟಿಕ್ ಸೀಸನಲ್ಲಿ ಕಣ್ಣು ಸೆಳೆಯುವಂಥ ಪರ್ಫಾರ್ಮೆನ್ಸ್ ಯಾವುದು ಗೊತ್ತಿಲ್ಲ. ಆಬ್ವಿಯಸ್ಲಿ ನಾನು ಯಾವ ಒಂದು ಫ್ರಾಂಚೈಸಿಗೂ ಟ್ಯಾಲೆಂಟ್ ಹಂಟ್ ಆಗದೆ ಇರೋದ್ರಿಂದ ಡೊಮೆಸ್ಟಿಕ್ ಟ್ಯಾಲೆಂಟ್ಗಳ ಮೇಲೆ ಅಷ್ಟೊಂದು ಕಣ್ಣಿಟ್ಟಿಲ್ಲ. ಬಟ್ ಅಗೇನ್ ಫಾಲೋ ಅಂತೂ ಮಾಡ್ತೀನಿ ಫಸ್ಟ್ ಕ್ಲಾಸ್ ಕ್ರಿಕೆಟ್. ಯಾವುದಾದ್ರೂ ಒಂದು ಫಾಸ್ಟ್ ಬೌಲರು ಧಮಾಕ ಮಾಡ್ತಾ ಇದ್ದಾರೆ ಅಂದರೆ ಆ ಥರ ಹೆಸರುಗಳು ಏನು ಕಂಡು ಬಂದಿಲ್ಲ. ಈಗ ಲಾಸ್ಟ್ ಸೀಸನ್ನು ನಾನು ಇವ್ರ ಮೇಲೆ ಭರವಸೆ ಇಟ್ಟಿದ್ದೀನಿ, ಇವ್ರು ಚೆನ್ನಾಗಿ ಡೆಲಿವರ್ ಮಾಡ್ತಾರೆ ಅಂತ 6 ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ ಮೇ ಬಿ ಇವರಲ್ಲಿ ಏನೋ ನೋಡಿರ್ಬೋದು. ಸೊ ಇವ್ರನ್ನ ಬ್ಯಾಕ್ ಮಾಡ್ತಾರಾ, ಅಥವಾ ಇವ್ರನ್ನೂ ರಿಲೀಸ್ ಮಾಡಿ ಕಮ್ಮಿ ಅಮೌಂಟಿಗೆ ಸಿಗ್ಬೋದು ಅಂತ ಯೋಚನೆ ಮಾಡ್ತಾರಾ, ಅಥವಾ ಇವರಿಬ್ಬರನ್ನು ಬಿಟ್ಟರೆ ಏನಾಗುತ್ತೆ ನಿಮಗೆ 14.75 ಕೋಟಿ ಜೇಬಲ್ ಬರ್ತದೆ. 14.75 crore ಬಂತು ಅಂದರೆ ಈ ಸತಿ ಕ್ಯಾಮ್ರೂನ್ ಗ್ರೀನ್ ಸಿಕ್ಬಿಡ್ತಾರೆ ನಮಗೆ ಆಕ್ಷನ್ನಲ್ಲಿ. ಅವ್ರು ಬಂದರೆ ಹೆಂಗಿರುತ್ತೆ ನಮ್ಮ ಟೀಮ್ಗೆ? ಲಿಯಮ್ ಲಿವಿಂಗ್ಸ್ಟನ್ನು ಆ ಫಿನಿಷರ್ ಜಾಬ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಕ್ಯಾಮ್ರೂನ್ ಗ್ರೀನ್ನ ನಾವು ಡೌನ್ ದ ಆರ್ಡರ್ ಫಿನಿಷರ್ ಆಗಿ ಯೂಸ್ ಮಾಡ್ತೀವಿ. ಆಮೇಲೆ 4 ಓವರ್ ರಸಿಕ್ ಸಲಾಮ್ದರ್ ಏನು ಕೊಡ್ತಾರಲ್ಲ ಅದು ಇವರೇ ಕೊಡ್ತಾರೆ ಅಂತ ಯೋಚನೆ ಮಾಡಿದ್ರೆ ಬಲಿಷ್ಠವಾಗಿ ಕಾಣುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆಯಪ್ಪ. ನಿಮ್ಗೆ ಏನು ಅನಿಸುತ್ತೆ ಅಂತ ನೀವು ನೆರೆಟಿವ್ನ ಕೊಡಿ. ಯಾಕೆ ಗೊತ್ತಾ, ನಾನು ಈ RCB ಟೀಮ್ನ ಕೂಡ ನೋಡ್ತಾ ಇದ್ದೆ. ಈ ಕ್ವಾಲಿಟಿ ಆಲ್ರೌಂಡರ್ ಒಬ್ರು ಬಂದ್ರು ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಬ್ಸಲ್ಯೂಟ್ಲಿ ನೋ ಡೌಟ್ ಅದ್ರ ಬಗ್ಗೆ.